ಅವರವರ ವಿಚಾರಧಾರೆಗೆ ಅಂಟಿಕೊಂಡು ಅವರು ಭಾಳ ವರ್ಷದಿಂದ ವಿಚಾರವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಎಸ್ ಎಲ್ ಭೈರಪ್ಪ ಅವರ ವಿಚಾರವೂ ಕೂಡ ಭಾಳ ಸ್ಪಷ್ಟವಾಗಿದೆ ಮೋದಿಯವ್ರ ಬಗ್ಗೆ ಮತ್ತು ಈ ದೇಶದ ಬಗ್ಗೆ. ಅದೇ ರೀತಿ ದೇವರು ಮಹಾದೇವ್ ಅವ್ರದ್ದು ಕೂಡ ಎಡಪಂಥೀಯ ವಿಚಾರಗಳು ಸ್ಪಷ್ಟವಾಗಿದೆ. ಅವರು ಹೇಳ್ಕೊಳ್ತಾ ಇದ್ದಾರೆ. ಜನ ಮಾತ್ರ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನೇ ಆಯ್ಕೆ ಮಾಡಬೇಕನ್ನುವಂಥದ್ದು ಎಲ್ಲ ವರ್ಗದ ಜನ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಮಹತ್ವ. ಜನರ ಅಭಿಪ್ರಾಯ ಕೂಡ ಅಷ್ಟೇ ಮಹತ್ವ. ಸರ್, HDK ಅವರು ಹಾರ್ಟ್ ಆಪರೇಷನ್ ಆದ ನಂತರ ಕಾಂಗ್ರೆಸ್ನವರು ಅದನ್ನ ಲೇವಡಿ ಮಾಡಿರುವಂಥದ್ದು. ಹಾರ್ಟ್ ಆಪರೇಷನ್ ಆಗಿ 2 ದಿನಕ್ಕೆ ಮತ್ತೆ ಪ್ರಚಾರಕ್ಕೆ ಬರ್ತಾರೆ. ಇದೆಲ್ಲ ಚುನಾವಣಾ ಗಿಮಿಕ್ ಅಂತ ನೋಡಿ. ಯಾರು ಶಾಸಕರು ಶ್ರೀರಂಗಪಟ್ಟಣ ಶಾಸಕರು ಏನು ಹೇಳಿದ್ದಾರೆ, ಅವರೇನು ಡಾಕ್ಟರ್ ಅಲ್ಲ. ಚೆನ್ನೈಗೆ ಅವ್ರು ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದಿರೋದೆಲ್ಲ ಸಾಕ್ಷಿ ಆಧಾರಗಳಿದೆ. ವೈಯಕ್ತಿಕ ವಿಚಾರ, ಅದು ಆರೋಗ್ಯ ಸೂಕ್ಷ್ಮ ವಿಚಾರಗಳನ್ನು ರಾಜಕಾರಣಕ್ಕೆ ಹೇಳ್ತಿರೋದು ಸಮಂಜಸ ಅಲ್ಲ, ಸರಿಯಲ್ಲ. ರಾಜಕಾರಣವನ್ನು ರಾಜಕೀಯ ನೆಲಗಟ್ಟ ಮೇಲೇ ಹೋರಾಟ ಮಾಡಬೇಕು, ವೈಯಕ್ತಿಕ ವಿಚಾರಗಳೆಲ್ಲ. ಮತ್ತು ನನಗೇನು ಭಾಳ ದುಃಖ ಆಗಿರೋದು ಅಂತಂದರೆ, ಆ ಬಾಬು ನಮ್ಮ ಶ್ರೀರಂಗಪಟ್ಟಣದ ಅವರು ನಮ್ಮ ಸ್ನೇಹಿತರು. ಅವರು ಒಂದು ಕಾಲದಲ್ಲಿ ಕುಮಾರಸ್ವಾಮಿಯವರು ಭಾಳ ನಿಕಟವರ್ತಿಗೆ ಕೆಲಸ ಮಾಡಿದವರು. ಅವ್ರ ತಾಯಿಯವರು ಕೂಡ JDS MLA ಆದವರು. ಬದಲಾದಂಥ ರಾಜಕೀಯ ಪರಿಸ್ಥಿತಿಗೆ ವೈಯಕ್ತಿಕ ವಿಚಾರಗಳನ್ನು ತರುವಂಥದ್ದು ಸರಿಯಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ. ಸರ್, ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಹೆಂಗೆ ಸರ್? ಮಾಡ್ತಾರೆ, ಅವ್ರು ಡಿಕ್ಲೇರ್ ಆಗಿದೆ, ಮಾಡ್ತಾರೆ. ಸುಮಲತಾ ನಡೆ ಅದು ನೋಡೋಣ. ಅವರು ನಿನ್ನೆ ನಮ್ಮ ಅಧ್ಯಕ್ಷರು ಭೇಟಿಯಾಗಿದ್ದಾರೆ. ಸರಿ ಹೋಗುತ್ತೆ ಅಂತ ನನಗೆ ಅನಿಸ್ತದೆ. ಇವತ್ತು ಅವ್ರ ಕಾರ್ಯಕರ್ತರ ಸಭೆಯೆಲ್ಲ ಕರೆದಿದ್ದಾರೆ. ಅವ್ರ ಅಭಿಪ್ರಾಯ ತಿಳ್ಕೊಂಡು ಅವರು ಅಂತಿಮ ತೀರ್ಮಾನ ಅದೆಲ್ಲವೂ ಸರಿ ಆಗುತ್ತೆ ಅಂತ ನನಗೆ ವಿಶ್ವಾಸ. ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಬಹುತೇಕ ಕುಟುಂಬಸ್ಥರಿಂದ ರಿಲೇಟಿವ್ಸ್ ಅಲ್ಲೇ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಟಿಕೆಟ್ ಸರ್. ಮತ್ತು ಕುಟುಂಬ ರಾಜಕಾರಣದ ಬಗ್ಗೆ ಟೀಕೆ ಮಾಡುವಂಥವ್ರಿಗೆ ಇದು ಇನ್ನೂ ಚರ್ಚೆಗೆ ಕಾರ್ಯಕರ್ತರ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಒಂದು ಕಾಂಗ್ರೆಸ್ನಲ್ಲಿ ಕುಟುಂಬದವ್ರು ಕೊಡೋದು ಅದೇ ಮೊದಲಿಂದ ಬಂದಿರೋದು, ಅದೇನು ಆಶ್ಚರ್ಯ ಇಲ್ಲ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡೋದಕ್ಕೆ ಏನು ಕಾರಣ ಅಂದರೆ, ಆ ಎಲ್ಲ ಮಂತ್ರಿಗಳಿಗೆ ನಿಲ್ಲು ಅಂತ ಹೇಳಿದರು ಸುಮಾರು 10-12 ಜನಕ್ಕೆ. ಅವ್ರಿಗೆ ಆರಿಸಿ ಬರುವಂಥ ವಿಶ್ವಾಸ ಇಲ್ಲ, ಕಾಂಗ್ರೆಸ್ಗೆ ಆರಿಸಿ ಬರೋ ವಿಶ್ವಾಸ ಇಲ್ಲ. ಹಾಗಾದರೆ ನೀವೇ ಕ್ಯಾಂಡಿಡೇಟ್ ಕೊಡಿ ಅಂದಾಗ ಅವರು ಅನಿವಾರ್ಯವಾಗಿ ಬೇರೆ ಎಲ್ಲ ಕಾರಣದಿಂದ ಅವರು ಅಣ್ತಮ್ಮಂದಿರನ್ನ ಮಕ್ಕಳೆಲ್ಲ ನಿಲ್ಲಿಸಿದ್ದಾರೆ. ಇದರಿಂದ ಏನು ಕೂಡ ರಾಜಕೀಯ ಲಾಭ ಕಾಂಗ್ರೆಸ್ಗೆ ಆಗಲ್ಲ, ಖಂಡಿತವಾಗೂ ಆಗಲ್ಲ. ಜನ ಇವತ್ತು ಮೋದಿಯವರಿಗೆ BJPಗೆ ಮತ ಹಾಕಬೇಕನ್ನುವಂಥ ಬಹುತೇಕ ಜನ ತೀರ್ಮಾನ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಇನ್ನಷ್ಟು ಮೋದಿಯವರಲ್ಲಿ ದೊಡ್ಡದಾಗ್ತದೆ ಹೊರತಾಗಿ ಯಾವುದೇ ರೀತಿ ಕಾಂಗ್ರೆಸ್ಗೆ ಅನುಕೂಲ. ನೀವು ಶಿಗ್ಗಾವಿಯಲ್ಲಿ ಶಾಸಕರಾಗಿ ಆಯ್ಕೆ ಆದ ನಂತರ ಅಭಿನಂದನಾ ಸಮಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಒಂದಿಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೀತವೆ ಲೋಕಸಭೆ ಚುನಾವಣೆ ಆದ ನಂತರ ಅಂತ. ಕಾಂಗ್ರೆಸ್ಸಿನ ಬೆಳವಣಿಗೆಗಳು ನೋಡಿದಾಗ ಅವೆಲ್ಲ ನಿರೀಕ್ಷೆ ಆಗ್ಬೋದು. ನಾನು ಅವತ್ತು ಹೇಳಿದ್ದೀನಿ, ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು 3 ತಿಂಗಳಲ್ಲಿಯೇ ಕಾಂಗ್ರೆಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿಯೇ ಸಮಸ್ಯೆ ಹೇಳ್ತದೆ, ಇಬ್ಬಾಗೋ ಸಾಧ್ಯತೆ ಇದೆ. ಆ ಲಕ್ಷಣಗಳು ಎಲ್ಲವೂ ಕೂಡ ಅದೇ ಕಾಣ್ತಾ ಇದೆ. ಅದರ ಎಫೆಕ್ಟ್ ಇಲ್ಲ ಆಗುತ್ತೆ ಸರ್ ಖಂಡಿತ. ಮತ್ತು ಇದು ಕರ್ನಾಟಕ ಭಾರತದಲ್ಲಿ ಇದೆಯಲ್ಲ. ಸರ್